ಒಬ್ರು ಜನ ಬಂದಿದ್ದಾರೆ. ತಾವೆಲ್ಲ ಗೊತ್ತೇನೆ ಸಣ್ಣ ಸೈಟ್ ಇದೆ, ಆ ಸೈಟ್ ನೋಡಕ್ ಬಂದಿದ್ದಾರೆ. ಇಬ್ರು ವ್ಯಕ್ತಿಗಳು ಯಾರಂತ ನಮ್ಗೆ ಇನ್ನೂ ಸ್ಪಷ್ಟ ಆಗಿರಲಿಲ್ಲ. ಆದ್ರೆ ಅಕ್ಕಪಕ್ಕ ಮನೆಯವರು ನೋಡಿದ್ದಾರೆ. ಆ ಸಮಯದಲ್ಲಿ ಮಾತಾಡ್ಕೊಂಡು ಸೈಟ್ ಬಗ್ಗೆ ಮಾತಾಡ್ಕೊಂಡು ಆ ಸಮಯದಲ್ಲಿ ನೇಬರ್ಸ್ ಎಲ್ಲ ಹೊರಗಡೆ ಹೋಗಿದ್ದಾರೆ. ಅದಾದ್ಮೇಲೆ ಅವ್ರಿಗೆ ಶಬ್ದ ಬಂದು ನೋಡಾದ್ಮೇಲೆ ಒಬ್ಬರು ಹೊರಗಡೆ ಬಿದ್ದಿದ್ರು, ಒಬ್ರು ನೋಡಿದ್ದಾರೆ. ಅದ್ರ ಮೇಲೆ ನಾವು ತನಿಖೆ ಮುಂದುವರಿಸಿದಾಗ ಒಬ್ಬರಿಗೆ ಯಾರು ಬಾಡಿ ಹೊರಗಡೆ ಅವ್ರಿಗೆ ತಲೆಯಲ್ಲಿ ಫಾರೆನ್ಸಿಕ್ ಟೀಮ್ ಮತ್ತು ಇನ್ನೊಬ್ಬರಿಗೂ ಫೈರ್ ಮಾಡಿ ಅವರು ಸ್ವತಃ ಯಾರು ಎಲ್ಲಿ ಅವರು ಅಂತ ನಮ್ಗೆ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ತಮ್ಗೆಲ್ಲ ಗೊತ್ತಿದ್ದಲ್ಲಿ ಕಾರ್ ರಿಜಿಸ್ಟ್ರೇಷನ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತೆ. ಆದ್ರೆ ಅದು ಒಂದು ವೇಳೆ ಹಾಸನಕ್ಕೆ ಏನಾದ್ರು ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ ಅದರಿಂದ ನಾವು ಇರೋರು ನೋಡಿದ ಪ್ರಕಾರ ಒಂದು 12-12:30 ಟೈಮ್ ಬೆಳಿ ಅಂತ ಹೇಳ್ತಾರೆ. ಬಟ್ ನಾವು ಇಲ್ಲಿ ಸ್ಪಷ್ಟತೆ ಯಾರಾದ್ರೂ ಬಂದಿದಾರಾ ಯಾತರ ಹತ್ಯೆ ಮಾಡಿರೋದು ಯಾತರ ಆ ತರದ್ದು ಏನಾದ್ರು ಇವ್ರಿಬ್ರು ಬಿಟ್ಟು ಬೇರೆ ಯಾರು ನೋಡಿ ಮನೆಗಳಲ್ಲಿ ಸಿಸಿ ಕ್ಯಾಮೆರಾ ಇದೆ ಅದನ್ನೇನ ಪರಿಶೀಲನೆ ಮಾಡ್ತಿದ್ರೆ ಮಾಡ್ತಾ ಇದೀವಿ. ಬಟ್ ಪ್ರಾಥಮಿಕ ತನಿಖೆಗೆ ಬರೀ ಅವ್ರಿಬ್ರು ಮಾತ್ರ ಬಂದಿದ್ದಾರೆ ಅಂತ ನಮ್ಗೆ ಮಾಹಿತಿ. ಅವರೇ ಗುಂಡಿನ ದಾಳಿ ಮಾಡ್ಕೊಂಡಿದ್ದಾರೆ. ನಮ್ಗೆ ಪ್ರಾಥಮಿಕ ತನಿಖೆಗೆ ಅವ್ರಿಬ್ರು ಗುಂಡಿನ ದಾಳಿ ಮಾಡೋ ಸಾಧ್ಯತೆ ಅಂದ್ರೆ ಒಬ್ರು ಫಸ್ಟ್ ಶೂಟ್ ಮಾಡಿ ಇನ್ನೊಬ್ಬ ಸೆಲ್ಫ್ ಮಾಡ್ಕೊಂಡು ಸಾಧ್ಯತೆ ಅಂತ ಜಾಸ್ತಿ. ಮೈಸೂರು ಗಾಡಿನ ಮೇಡಮ್ ಯಾವ ವಿಷಯಕ್ಕೆ ಅಂತ ಏನಾದ್ರು ಯಾವ ವಿಚಾರಕ್ಕೆ ಅಂತ ಮೇಡಮ್ ಈಗ ರಿಜಿಸ್ಟ್ರೇಷನ್ ಬಂದು ಮೈಸೂರು ಗಾಡಿ ಅಂತ ರಿಜಿಸ್ಟ್ರೇಷನ್ ಅಲ್ಲಿ ಬರ್ತದೆ. ಆದ್ರೆ ಅದು ಒಂದು ಬೇರೆ ಕಡೆ ಏನಾದ್ರು ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ ಒಂದು ಕಡೆ ರಿಜಿಸ್ಟ್ರೇಷನ್ ಆಗಿಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ ಬಗ್ಗೆ ನಾವು ಸ್ಪಷ್ಟತೆ ಸದ್ಯಕ್ಕೆ ನಾವು ಒಂದು ವೆಪನ್ ಅಲ್ಲಿ ನಮ್ ಕಂಡು ಬರ್ತಾ ಇದೆ, ಕಾರ್ ಒಳಗಡೆ ಕಂಡು ಬರ್ತಾ ಇದೆ. ಬಟ್ ನಾವು ಪೂರ್ಣವಾಗಿ ತನಿಖೆ ಮಾಡಬೇಕಾಗ್ತದೆ. ಯಾವ ರೀತಿ ವೆಪನ್ ಪಿಸ್ತೂಲ್ ವಿ ಹ್ಯಾವ್ ಟು ಸೀ ಇಟ್. ದಿ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ ಅಂಡ್ ಫಾರೆನ್ಸಿಕ್ ಎಕ್ಸ್ಪರ್ಟ್ ಬಂದಿದ್ದಾರೆ. ಅವ್ರು ನೋಡ್ಕೊಂಡು ನಮ್ಗೆ ಸದ್ಯಕ್ಕೆ ಏನು ಗೊತ್ತಾಗಿದೆ. ಸದ್ಯಕ್ಕೆ ನಮ್ಗೆ ಗಾಡಿ ಮತ್ತು ಮೈಸೂರು ರಿಜಿಸ್ಟ್ರೇಷನ್ ಅಂತ ಗೊತ್ತಾಗ್ತದೆ. ಗಾಡಿ ರಿಜಿಸ್ಟ್ರೇಷನ್ ಗೊತ್ತಾಗ್ತದೆ. ಬಟ್ ಒಂದ್ ವೇಳೆ ಅವ್ರು ಇಲ್ಲಿ ಏನಾದ್ರು ಟ್ರಾನ್ಸ್ಫರ್ ತಗೊಂಡಿದ್ದೀರಾ ಹಾಸನವರ ಇಲ್ಲ ಅಕ್ಕಪಕ್ಕ ಜಿಲ್ಲೆಯವರ ನಾವು ಅದನ್ನ ನಾವು ತನಿಖೆ ಮಾಡಬೇಕಾಗಿದೆ. ಮೇಡಮ್ ಅವರು ಈ ಕೇಸಿಗೆ ಬಂದಿರೋರು ಅಂದ್ರೆ ಇಲ್ಲಿ ಸಂಬಂಧಪಟ್ಟವರು ಯಾರು ಅವರಿಗೆ ಗೊತ್ತಿದ್ದವರು ಪರಿಚಯದವರು ಯಾರು ಇಲ್ವಾ ಒಂದು ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟ ನೋಡಕ್ಕೆ we are maybe around 40 to 45 ಇರಬಹುದು. ಬಟ್ ನಾವು ಆನ್ ದಿ ಲುಕ್ ಆಫ್ ಇಟ್ ಪ್ರೈಮರಿ ನೋಡುವಾಗ 40 to 45 ಅನಿಸ್ತಾ ಇದೆ. ಬಟ್ ನಾವು ನೋಡ್ಬೇಕು ಬುಲೆಟ್ ಎಲ್ಲೆಲ್ಲಿ ಬಿದ್ದಿದೆ ಮೇಡಮ್. ಈಗ ಇಬ್ಬರು ಒಬ್ಬರಿಗೆ ಹೆಡ್ ಇಂಜುರಿ ಆಗಿದೆ, ಅದನ್ನು ಸ್ಪಷ್ಟತೆ ಇದೆ. ಇನ್ನೊಬ್ಬರಿಗೆ ಎಲ್ಲೆಲ್ಲಿ ಇಂಜುರಿ ಆಗಿದೆ ಅಂತ ನಾವು ಎಕ್ಸ್ಪರ್ಟ್ ಬರುತ್ತೆ ಒಬ್ರು ಗುಂಡು ಹಾಕಿ ಇನ್ನೊಬ್ರು ಗುಂಡು ಹಾಕಿದಲ್ಲಿ ಕಂಡು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.